ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಈ ವಾರ ಎಷ್ಟು ತಗೊಂಡ್ಬಂದಿದ್ದೀರಾ? ಈ ವಾರ ನೋಡಿ 7 ಜೊತೆ ಇದಾವೆ. ಮುಂದೆಗಡೆ ಲೈನಲ್ಲಿ 3 ಜೊತೆ ಇದಾವೆ. ಹೌದಾ? ಒಂದು 4 ಒಂಟಿ ಇದಾವೆ. ಜೊತೆ ಕೂಟ ಇದಾವೆ. ಒಂದು 4 ಒಂಟಿ ಇದಾವೆ. ಒಂದು 10 ಜೊತೆ ತಗೊಂಡ್ಬಂದಿದ್ದೀರಾ? ಬೆಲೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಬೆಲೆ ಈಗ ನೋಡ್ರಿ 95 ಕೊಟ್ಟು ಇವು ಒಂದು 45 ಹೇಳ್ತಾ ಇದೀವಿ. ಆಮೇಲೆ ಮಿಕ್ಕಿದ್ದೆಲ್ಲ ಅವು ಒಂದು 30 ಹೇಳ್ತಾ ಇದೀವಿ, ಅವು 96 ಹೇಳ್ತಾ ಇದೀವಿ, ಅವು 85 ಹೇಳ್ತಾ ಇದೀವಿ. ಆಚೆ ಕಡೆ ಲಾಸ್ಟ್ ಅವು 96 ಹೇಳ್ತಾ ಇದೀವಿ. ಮುಂದೆಗಡೆ ಒಂದ್ ಜೊತೆ 75, ಅವು 85. 85ರಿಂದ ಕೊನೆಗೆ ಎಷ್ಟು? ಲಾಸ್ಟ್ 1.5 ಗಂಟೆ ಹೇಳ್ತಾ ಇದ್ದೀವಿ. 85ರಿಂದ 1.5 ಅಂತ ಹೇಳ್ಬೋದಲ್ವಾ? ಇನ್ನು ಯಾವತ್ತು 10 ಜೊತೆ ತಗೊಂಡ್ಬರ್ತೀರಾ? ಯಾವತ್ತು ಈಗ ವ್ಯಾಪಾರ ಡಲ್ ಇರೋದ್ರಿಂದ ಈಗ ವ್ಯಾಪಾರ ರೈಸ್ ಆದ್ರೆ 20 ಜೊತೆ ತತ್ತಿವಾರ. ಹೌದಲ್ಲ? ಇವಾಗ 10 ಜೊತೆ ಮಾಮೂಲಿ ನೋಡ್ತಾ ಇದ್ದೀರಲ್ಲ. ಹೌದು ಹೇಳಿ. ಸರ್ ಯಾವ್ಯಾವ ಸಂತೆಗೆ ಬರ್ತೀರಾ ಸರ್? ನಾವು KG ಟೆಂಪಲ್, ಜೋಡಗಟ್ಟೆ, ಮತ್ತೆ ಗಣಸಿ, ಚಂದ್ರಾಪಟ್ಟಣ ಅಲ್ಲೆಲ್ಲ ತಗೊಳಕ್ ಹೋಗ್ತೀವಿ. ಹೌದಲ್ಲ? ಜೋಡಗಟ್ಟೆ ಕರ್ನಾಳಿಗೆ ಹೋಗಲ್ವಾ? ಕರ್ನಾಳಿಗೆ ಹೋಗಲ್ಲ, ಹಾಸನ ಹೋಗ್ತೀವಿ ನಾವು ಮಂಗಳವಾರ. ಸರ್ ಸಂತೆಯಿಂದ ಏನ್ ಕಲ್ತಿದ್ದೀರಾ ಸರ್? ಸಂತೆಯಿಂದ ತುಂಬಾ ಕಲ್ತಿದೀವಿ. ಬರೀ ವ್ಯಾಪಾರ ಒಂದೇ ಅಲ್ಲ, ಇಲ್ಲಿ ತುಂಬಾ ಅರ್ಥ ಮಾಡ್ಕೊಳ್ಳೋಂಥದ್ದು. ಈ ರೈತರು ಒಬ್ಬೊಬ್ರು ಒಂದೊಂದು ಅನುಭವ ಸಿಗ್ತದೆ, ಒಬ್ಬೊಬ್ರ ಹತ್ರ ಒಂದೊಂದು ಕಲಿಯೋಂತ ತುಂಬಾ ಐತೆ. ಈಗ ನಾನ್ ಕಲ್ತಿದ್ದೀನಿ ಅಂತದ್ದು ದೊಡ್ಡ ವಿಚಾರ ಅಲ್ಲ, ಕಲಿಯೋದು ತುಂಬಾ ಇದೆ. ಆಮೇಲೆ ಪ್ರೀತಿ ವಿಶ್ವಾಸ ಇದೆ. ಜನಗಳ ನಡುವೆ ಬೆರ್ತಾಗ ಗೊತ್ತಾಗುತ್ತೆ. ಎಲ್ಲೋ ಸುಮ್ನೆ ಕುಂತ್ಕೊಂಡು ದುಡ್ಗೋಸ್ಕರ ಮಾಡ್ತಾ ಇರೋ ವ್ಯವಹಾರ ಅಲ್ಲ ಅಂತ ತಿಳ್ಕೊಳ್ಳಿ ಫಸ್ಟ್. ಖಂಡಿತ. ಈಗ ಏನಂದ್ರೆ ಇಲ್ಲಿ ಬಂದ್ರೆ ಮನ್ಸು ಯಾವ ತರ ಆಗುತ್ತೆ ಅಂತ ಇಲ್ಲಿ ಬಂದರೆ ಗೊತ್ತು. ಇಲ್ಲಿ ಬಂದ್ರೆ ಪ್ರೀತಿ ವಿಶ್ವಾಸ ಇದೆ, ಜನಗಳ ನಡುವೆ ಭಾವನೆಗಳು ಇಲ್ಲಿ. ಆಮೇಲೆ ದನಗಳ ಮಧ್ಯೆ ಇರೋ ಪ್ರೀತಿ ಇದೆಯಲ್ಲ, ಇದು ನೀವು ದುಡ್ಡು ಕೊಟ್ರೆಲ್ಲ ಸಿಗಲ್ಲ. ಈ ಪ್ರೀತಿ ಸಿಗ್ಬೇಕು ಅಂದ್ರೆ ಸಂತೆಗೆನೆ ಬರ್ಬೇಕು. ಈ ಮನಸ್ಸಿನ ಆರೋಗ್ಯ ಇದೆಯಲ್ಲ ಸರ್, ಮನಸ್ಸಿನ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ಅಲ್ವಾ? ಹೌದು. ಮಾತುಗಳಿದಾವಲ್ಲ, ಜನಗಳ ಜೊತೆ ಮಾತಾಡ್ತಾ ಮನಸ್ಸಿನ ಜನಗಳ ಜೊತೆ, ಹಳ್ಳಿ ರೈತರ ಜೊತೆ ಬೆರೆಯೋದಿದೆಯಲ್ಲ, ಇದು ತುಂಬಾ ಒಂದು ಒಳ್ಳೆ ಇದು. ಮನಸ್ಸಿನ ಆರೋಗ್ಯ ಮತ್ತು ದೇಹದ ಆರೋಗ್ಯ, ಆರೋಗ್ಯನು ನೋಡಿ. ಈಗ ಬೆಳಗ್ಗೆ 5 ಗಂಟೆಗೆ ಮನೆ ಹತ್ರ ವಾಕ್ ಮಾಡ್ಕೊಂಡು ಇನ್ನೊಂದು ಆತರ ತಿರ್ಗಾ ಅವಶ್ಯಕತೆ ಇಲ್ಲ. 10 ಕಿಲೋಮೀಟರ್ ತಿರ್ಗಾಡ್ಬಿಡ್ತೀವಿ. ಆರೋಗ್ಯ, ದೇಹದ ಆರೋಗ್ಯ ಇನ್ನೂ ತುಂಬಾ ಚೆನ್ನಾಗಿರ್ತದೆ. ಖಂಡಿತ ಸರ್, ಒಳ್ಳೆ ಮಾತುಗಳು ಸರ್. ಹಂಗಾಗಿ ಅದಕ್ಕೆ ಸಂತೆಗೆ ಬರಬೇಕು. ಯಾವುದೇ ಸಂತೆಗೆ ಬಂದು ಆ ಸಂತೆಯ ಭಾಗ ಆಗ್ಬೇಕು. ಭಾಗ ಅಂದ್ರೆ ಸಂತೆಯ ಜನರ ಜೊತೆ ಮಾತಾಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ರು ಜ್ಞಾನವಂತರೇ. ಇಲ್ಲಿ ಕೆಲವರು ಓದಿದ್ದಾರೆ, ಕೆಲವರು ಓದಿರಲ್ಲ. ಇರೋರ ಹತ್ರನು ರೈತರ ಹತ್ರ ಅನುಭವದ ಈಗ ವಯಸ್ಸಾದವರು ಬರ್ತಾರಲ್ಲ, ಅವ್ರ ಹತ್ರ ತುಂಬಾ ಹಳೆ ಅನುಭವದ ಮಾತುಗಳು ಇರ್ತವೆ. ಅವ್ರ ಹತ್ರ ಕಲಿಯೋದು ಭಾರಿ ಇದೆ. ಹೌದು. ಇವಾಗ ಓದಿರೋರ ಹತ್ರನೇ ಇರುತ್ತೆ ಅನ್ನೋದು ಇಲ್ಲ. ಅನುಭವದ ಮುಂದೆ ಓದೇನಲ್ಲ. ಇಲ್ಲ ಅದಕ್ಕೆ ತಾನೇ ಕೋಟಿ ಗೊತ್ತಲ್ಲ. ಹೌದು. ಕೋಟಿ ಹುದ್ದೆಗಿಂತ ರಾಜ್ಕುಮಾರ್ ಏನು ಡಿಗ್ರಿ ಗ್ರಾಜುಯೇಟ್ ಏನಲ್ಲ ಅಲ್ವಾ? ಹಂಗೆ ಅರ್ಥ ಮಾಡ್ಕೊಳ್ರಿ ಈಗ ಅಲ್ವಾ? ಅದೇನೋ ಅಂತ ಗಾದಿ ಇದೆಯಲ್ಲ, ಮೇಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಅಲ್ವಾ? ಹೌದು. ಹಂಗಾಗಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು. ಹಂಗಾಗಿ ಅದು ಅವತ್ತೇ ಹೇಳೋರು ಸರ್ವಜ್ಞರು. ಆಯ್ತು ಸರ್, ಒಳ್ಳೆ ಮಾತಾಡಿವಿ ಸರ್. ದಯಮಾಡಿ ಜೋಡಗಟ್ಟೆನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡೋಣ. ಹಳ್ಳಿಕಾರ್ ಉಳಿಸ್ಬೇಕು, ಹಳ್ಳಿಕಾರ್ ಬೆಳೆಸ್ಬೇಕು. ಖಂಡಿತ ಸರ್. ನಾವಂತೂ ನಮ್ಮ ಯೂಟ್ಯೂಬ್ ಇಂದ ಅಂತೂ ನಾವು ಹೇಳ್ದಾನೆ ಬರ್ತಾ ಇದೀವಿ. ಹಳ್ಳಿಕಾರ್ ಉಳಿಸಿ ಬೆಳೆಸಿ. ರಘು ಪಟೇಲ್ ಕರಡಿಗೆರೆ. ಫೋನ್ ನಂಬರ್ 9972 41 6311. ಆಯ್ತು ಸರ್, ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗ್ಲಿ. ಅಲ್ವಾ? ಆಮೇಲೆ ಸಂತೆ ಮಾತೆ ಅಲ್ಲಿ ನೀವು ವ್ಯಾಕರಣ ಗುಣ ಅದು ನಾಮ ಸಂಧಿ ಗುಣಸಂಧಿ ಅವೆಲ್ಲ ಅಲ್ವೇ ಅಲ್ಲ. ಸಂತೆ ಮಾತದು ಪ್ಯೂರ್ ಹಳ್ಳಿ ರೈತರು ಮಾತು. ಹೌದು ಸರ್, ಹೇಳಿ. ಯಾವ ಬಾಡಿಗೆ ಆಗಿಲ್ಲ ಹೇಳ್ತೀನಿ ತಡಿ. ನಾವು ಸೆನ್ಸಾರ್ ಮಾಡಕ್ಕಾಗಲ್ಲ. ಅಲ್ವಲ್ಲ? ಈ ಭಾಷೆನಲ್ಲಿ ಪ್ರೀತಿ ಇರೋದು. ಈಗ ಕನ್ನಡದ ನುಡಿಗಟ್ಟು ಎಂತೆಂತ ಹೊಸ ನುಡಿಗಟ್ಟಿದೆ ಗೊತ್ತಾ? ನಾವು ನೋಡ್ತೀವಲ್ವಾ, ದಾಖಲೀಕರಣ ಮಾಡ್ತೀವಿ ಅದನ್ನ. ಹೊಸ ನುಡಿಗಟ್ಟಿರ್ತಾವ. ಅದಕ್ಕೆ ಸಂತೆ ಅನ್ನೋದನ್ನ ಯಾರೋ ಪುಣ್ಯಾತ್ಮರಿಂದ ಬಂದವ್ರೆ ಅಲ್ವಾ? ರಾಮನಗರದಿಂದ ಬಂದವ್ರೆ. ರಾಮನಗರ ತೊಗೊಳಕ್ ಬಂದಿದ್ದೀರಾ? ಅವರು ಒಳ್ಳೆ ಎತ್ತುಗಳು ತತ್ತಾರೆ. ಹೌದಾ? 1-2 ಜೊತೆ ತಂದಿದ್ರು ಮಾರೋರು. ಹೌದಲ್ಲ? ಮೆಣಸಿನ ಬೆಲೆ ಹತ್ರ. ಹೌದಾ? ಕಂಡಿಲ್ಲ ನೀವು, ನಮ್ಗೆ ಭೇಟಿ ಆಗಿಲ್ಲ ನೀವು ಅಲ್ವಾ?
ಹಂಗಾಗಿ ಸಂತೆ ಇದೆಯಲ್ಲ ಸರ್, ಯಾರೋ ಪುಣ್ಯಾತ್ಮರು ದೂರದ ಆಲೋಚನೆಯಿಂದ ಮಾಡಿರ್ತಾರೆ. ನಮ್ಮ ತಾತರ ಕಾಲದಲ್ಲೇ ಮಾಡಿರೋದು ಇದು. ಯಾಕೆ ಮಾಡ್ತಾರೆ ಅಂದ್ರೆ, ನೀವು ಒಂದ್ ಕಡೆ ಬನ್ನಿ, ನೀವು ಕಷ್ಟ ಸುಖ ಹಂಚ್ಕೊಡಿ ನೀವು ಅಂತ ಹೇಳ್ಬಿಟ್ಟು ವಾರದ ಒಂದ್ ಸಂತೆ ಇತ್ತು. ಈಗ ಎಲ್ಲಾ ಕಡೆ ಒಂದ್ ಸಂತೆ ಇದೆ ಬಿಡಿ. ನಾವು ರಾಮನಗರ ತಾಲೂಕರು, ಇವರು ನಾಗಮಂಗಲ ತಾಲೂಕು. ಸಂತೆ ಇರೋದಕ್ಕೆ ನಮ್ಗೆ ವಿಶ್ವಾಸ ಐತೆ, ಬಾಂಧವ್ಯ ನೋಡಿ. ನಾವು ಕರ್ಕೋತೀವಿ, ಸ್ನೇಹ ವಿಶ್ವಾಸ. ಜನನಿಂದ ಸಾವಿರಾರು ಜನ ಸ್ನೇಹ ಮಾಡಿದೀವಿ, ತುಂಬಾ ಸ್ನೇಹ ಸರ್ ಇದ್ರಲ್ಲಿ. ವ್ಯವಹಾರದಲ್ಲಿ ದುಡ್ಡಿಗಿಂತ ಜಾಸ್ತಿ ಸ್ನೇಹ. ಈಗ ನೀವು ಕರ್ನಾಟಕದಲ್ಲಿ ಎಲ್ಲಿ ಯಾವ ಸಂತೆ ಕೇಳಿದ್ರು ರಘು ಪಟೇಲ್ ಅಂದ್ರೆ ನಮ್ಗೆ ಹೆಸರೈತೆ. ದುಡ್ಡು ಏನ್ ಬೇಕಾಗಿಲ್ಲ ನಮ್ಗೆ, ಹೆಸರೈತೆ, ಹೆಸರು ಸಾಕು. ವಾರದಲ್ಲಿ ಒಂದ್ ದಿವಸ ಆದ್ರೂ ಫೋನ್ ಮಾಡಿ ಎಲ್ಲಿಯಪ್ಪ ಏನಪ್ಪ ಅಂತ ಮಾತಾಡ್ತಾರಲ್ವಾ. ಅಂದ್ರೆ ಸಂತೆಗೆ ಆ ತರದ ವಿಶೇಷವಾದ ಒಂದು ಶಕ್ತಿ ಇದೆ. ಈ ಜಾಗಕ್ಕೆ ಯಾಕೆ ಬರ್ಬೇಕು ಅಲ್ವಾ? KG ಟೆಂಪಲ್ಗೆ ಯಾಕೆ ಬರಬೇಕು, ಗಣಸಿಗೆ ಯಾಕೆ ಬರಬೇಕು, ಚನ್ನಪಟ್ಟಣಗೆ ಯಾಕೆ ಬರಬೇಕು? ಆ ಸ್ಥಳದ ಮಹಿಮೆ ಹೆಂಗಿರುತ್ತೆ. ಅಲ್ಲಿನ ಪುಣ್ಯಾತ್ಮರು ತುಂಬಾ ದೂರದ ಆಲೋಚನೆ ಇಟ್ಕೊಂಡು ಮಾಡಿರ್ತಾರೆ. ಇಲ್ಲ ಸುತ್ತಮುತ್ತ ರೈತರು ಎಲ್ಲರೂ ಬರ್ಬೇಕು, ಒಂದ್ ಜಾಗದಲ್ಲಿ ಕಲಿಬೇಕು, ಕಷ್ಟ ಸುಖ ಹಂಚ್ಕೋಬೇಕು. ವಾರಕ್ಕೊಂದ್ಸಲಿ ಸಂತೆ ಇರ್ತಿತ್ತು, ಈಗ ಡೈಲಿ ಸಂತೆ ಇದೆ ಬಿಡಿ. ಅಲ್ವಾ? ವಾರಕ್ಕೊಂದ್ಸಲಿ ಸಂತೆ ಇದ್ದಿತ್ತು ಅಲ್ವಾ? ಈಗ ಡೈಲಿ ಎಲ್ಲಾ ಕಡೆ ಅಲ್ವಾ? ಸಂತೆಯಿಂದ ಎಷ್ಟೋ ಜನಕ್ಕೆ ಬದುಕು ಕಟ್ಕೊಟ್ಟಿದೆ ಸರ್, ತುಂಬಾ ಅಲ್ವಾ? ನಾವು ಒಂದ್ ಜೊತೆ ದನ ತಂದ್ರೆ ಗೊತ್ತೇಳಿ ಅಲ್ವಾ? ಗೊತ್ತೇಳಿ ನಮ್ಗೇನ್ ಗೊತ್ತಿತ್ತು, ಅವ್ರು ಎಲ್ಲರೂ ಗೊತ್ತಿತ್ತ ನಮ್ಗೆ ಸರ್. ಸಂತೆಯಿಂದ ನಾವು ಸ್ನೇಹಿತರು ಅದು ಅಲ್ವಾ? ದನದಿಂದ ಹಳ್ಳಿಕಾರಿಂದ ನಾವು. ಈಗ ನೆಲಮೂಲದ ಜ್ಞಾನ ಇದೆಯಲ್ಲ ಸರ್, ನೆಲಮೂಲದ ಜ್ಞಾನ, ನೆಲಮೂಲದ ಗ್ರಹಿಕೆಗಳು, ನೆಲಮೂಲದ ಚಿಂತನೆಗಳಿದಾವಲ್ಲ, ನೆಲಮೂಲದ ಚಿಂತನೆ ಯಾರಿಗ್ ಬರ್ತಾವಂದ್ರೆ ನೆಲದ ಜೊತೆ ಯಾರು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಾರೆ ನೋಡಿ, ಅವ್ರಿಗೆ ಮಾತ್ರ ಬರುತ್ತೆ ಅಲ್ವಾ ಸರ್? ನೆಲದ ಜೊತೆ ಯಾರು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಾರೆ ಅವ್ರಿಗೆ ಬರುತ್ತೆ. ಓದಿಗೂ ಶಿಕ್ಷಣಕ್ಕೂ ಕೆಲಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಓದೇ ಬೇರೆ, ಶಿಕ್ಷಣನೇ ಬೇರೆ, ಅನ್ನನೇ ಬೇರೆ, ಅನುಭವಗಳೇ ಬೇರೆ. ಓದಿರಲ್ಲ ವಿದ್ಯಾವಂತರಲ್ಲ ಅಲ್ವಾ? ಹಾಗಾಗಿ ಓದಿಗೂ ಕೆಲಸಕ್ಕೂ ಶಿಕ್ಷಣಕ್ಕೂ ಅನುಭವಗಳು ಇಲ್ವೇ ಇಲ್ಲ, ಸಂಬಂಧನೇ ಇಲ್ಲ ಅವೆಲ್ಲ ಅಲ್ವಾ? ಅದು ಸಂತೆ ಕಲ್ಸುತ್ತದು. ಸಂತೆ ಜನ ಜೊತೆ ಬರ್ಬೇಕು, ಸಾವಿರಾರು ಜನ ಜೊತೆ ಸಾವಿರಾರು ತರ ಮಾತು ಕೇಳ್ತೀವಲ್ಲ ಸರ್ ಇಲ್ಲಿ. ಹೌದು ಸರ್, ಒಬ್ಬೊಬ್ರ ಹತ್ರ ಒಂದೊಂದ್ ಕಲಿಯೋದಿರ್ತದೆ. ಖಂಡಿತ ಸರ್. ಓದಿದ್ದ ಹಂಗಲ್ಲ, ಒಬ್ಬನೇ ಮಾಸ್ಟರ್ ಪಾಠ ಮಾಡ್ತಾನೆ. ಹೌದು. ಈ ಪಾಠ ಸಿಗಲ್ವಲ್ಲ, ಈ ಪಾಠ ಸ್ಕೂಲಲ್ಲಿ ಸಿಗಲ್ವಲ್ಲ ಅಲ್ವಾ? ಹಂಗಾಗಿ ಸಂತೆ ಒಂದು ಬಹುತ್ವದ ಸಂಕೇತ, ಒಂದು ಕೂಡು ಕುಟುಂಬ ಇದ್ದಂಗೆ. ಒಂದು ಕೂಡು ಕುಟುಂಬ ಅಂದ್ರೆ ಎಷ್ಟು ಜನ ಇರ್ತಾರೆ ಅಲ್ವಾ? ಮಾಡಿ ಕರು ಕೊಂಡ್ಕೊಂಡಿದೀವಿ. ಹೌದಾ? ಸರಿ, ಮಾಡಿ ಬನ್ನಿ. ಅಂದ್ರೆ ಸಂತೆ ಅಂದ್ರೆ ಒಂದು ಕೂಡು ಕುಟುಂಬ ಇದ್ದಾಗ ಅಲ್ವಾ? ಆ ಕುಟುಂಬದಲ್ಲಿ ಎಲ್ಲಾ ವರ್ಗದ ಜನ ಇರ್ತಾರೆ ಅಲ್ವಾ? ಹಾಗಾಗಿ ಸಂತೆಗೆ ಬರ್ಬೇಕು, ಸಂತೆ ಜನರು ಮಾತಾಡ್ಬೇಕು. ಸಂತೆಗೆ ಬಂದ್ರೆ ಅದು ಹೇಳ್ಬಾರ್ದು, ಆ ತರದಲ್ಲಿ ಸಿಗುತ್ತೆ. ಅಲ್ಲಿ ಪ್ರೀತಿ, ವಿಶ್ವಾಸ, ನುಡಿಗಟ್ಟು, ಆರೋಗ್ಯ, ದೇಹದ ಆರೋಗ್ಯ, ಆಮೇಲೆ ಜನರಲ್ ನಾಲೆಡ್ಜ್ ನೀವೆಲ್ಲೂ ತಗೋಬೇಕಾಗಿಲ್ಲ, ಇಲ್ಲೇ ಸಿಗುತ್ತೆ ನಿಮ್ಗೆ. ಇಲ್ಲೇ ಸಿಗುತ್ತೆ. ನೀವು ಯಾವ್ದೋ ಎಲ್ಲೋ ಏನೋ ಆಗಿರುತ್ತೆ ಅಲ್ಲಿ ರಷ್ಯಾ ಉಕ್ರೇನ್ ಅಲ್ಲಿ, ಇಲ್ಲಿ ಮಾತಾಡ್ತಾರೆ ಅಲ್ವಾ ಸರ್? ಇದೊಂಥರ ಸೋಷಿಯಲ್ ಮೀಡಿಯಾಗಿಂತ ಜಾಸ್ತಿ ಅಲ್ವಾ? ಸಿಗ್ತದೆ ಇಲ್ಲಿ. ಹಂಗಾಗಿ ಆಗ್ಲಿ ಸರ್, ಒಳ್ಳೇದಾಗ್ಲಿ. ಹಳ್ಳಿಕಾರ್ ತಳಿನ ಉಳಿಸಿ, ಹಳ್ಳಿಕಾರ್ ಉಳಿಸ್ಬೇಕು, ಹಳ್ಳಿಕಾರ್ ಬೆಳೆಸ್ಬೇಕು. ಆಯ್ತು ಸರ್, ಒಳ್ಳೆ ಆಗ್ಲಿ ಸರ್. ಕಟ್ಟಬೇಕು ಇವತ್ತಿನ ಇದ್ರಲ್ಲಿ. ಖಂಡಿತ ಅರಿವಾಗುತ್ತೆ ಬಿಡಿ ಸರ್, ಅದು ಅರಿವಾಗುತ್ತೆ. ಈಗೆಲ್ಲ ಬಂದವರು ಬ್ಯಾಕ್ ಟು ಬ್ಯಾಕ್ ಜನ ಬಂದವ್ರು ಈಗ ಆಫ್ಟರ್ ಕರೋನಾ ಎಲ್ಲ ಬ್ಯಾಕ್ ಟು ಬ್ಯಾಕ್ ಬಂದವ್ರು ಈಗ ಅಲ್ವಾ? ಹಳ್ಳಿ ಜನಸಂಖ್ಯೆ ಜಾಸ್ತಿ ಆಗಿದೆ ಗೊತ್ತಾ ಕರೋನಾ ಆದ್ಮೇಲೆ. ಹ್ಞೂ ಸರ್ ಹೇಳಿ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ ಸರ್.